ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ. ಇದೇ ಅನುಮಾನ ಇಲ್ಲಿ ವ್ಯಕ್ತಿಯೊಬ್ಬನನ್ನ ಕೊಲೆಗಾರನನ್ನಾಗಿ ಮಾಡಿದೆ. ಇದೇ ಅನುಮಾನ ಬಾಳಿ ಬದುಕಬೇಕಾಗಿದ್ದ ನೂರಾರು ಕನಸು ಕಂಡಿದ್ದಂತಹ ಯುವತಿಯನ್ನ ಶವವನ್ನಾಗಿ ಮಾಡಿದೆ. ಅಷ್ಟಕ್ಕೂ ಏನೀ ಕಥೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಆತ ಪತಿಯಲ್ಲ, ಪರಮ ಪಿಶಾಚಿ. ಪತ್ನಿಯನ್ನೇ ಟಾರ್ಚರ್ ಕೊಟ್ಟು ಕೊಂದ. ಈಕೆಯ ಹೆಸರು ನವ್ಯ, 25 ವರ್ಷ. ಸಿನಿಮಾ ರಂಗದಲ್ಲಿ ಕೊರಿಯೋಗ್ರಾಫರ್ ಆಗಿದ್ದವಳು ಸ್ಯಾಂಡಲ್ವುಡ್ ನಲ್ಲಿ ತನ್ನದೇ ಆದ ಹೆಸರು ಮಾಡಬೇಕು ಅಂತ ಹೇಳಿ ದೊಡ್ಡ ಕನಸನ್ನ ಕಂಡ ಯುವತಿ. ಕನಸು ಕಟ್ಕೊಂಡು ಶಿವಮೊಗ್ಗದ ಭದ್ರಾವತಿಯಿಂದ ಬೆಂಗಳೂರಿಗೆ ಬಂದಿರ್ತಾಳೆ. ಹೀಗೆ ಬೆಂಗಳೂರಿನಲ್ಲಿ ಪರಿಚಯ ಆದವನೇ ಕಿರಣ್ ಅಂತ. ಚಿಕ್ಕಬಳ್ಳಾಪುರ ಮೂಲದವನು. ಜೀವನಕ್ಕಂತೇಳಿ ಕ್ಯಾಬ್ ಓಡಿಸ್ಕೊಂಡಿದ್ದ. ನವ್ಯ ಹಾಗೂ ಕಿರಣ್ ಕಳೆದ 3 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಕೂಡ ಆಗಿರ್ತಾರೆ. ತನ್ನವರನ್ನೆಲ್ಲ ಬಿಟ್ಟು ನವ್ಯ ಕಿರಣ್ ಹಿಂದೆ ಬರ್ತಾಳೆ. ನವ್ಯಾಗೆ ಪತಿಯ ಟಾರ್ಚರ್ ಶುರುವಾಗುತ್ತೆ. ತನ್ನನ್ನ ನಂಬಿ ಬಂದ ನವ್ಯ ಮೇಲೆ ಕಿರಣ್ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾನೆ. ಅನುಮಾನ ಎಂಬ ಪೆಡಂಭೂತ ಕಿರಣ್ಗೆ ನವ್ಯ ಮೇಲೆ ಕಾಡ್ತಾ ಇತ್ತು. ನವ್ಯಾಳ ಶೀಲವನ್ನ ಶಂಕಿಸಿ ಕಿರಣ್ ದಿನಾಲೂ ಕೂಡ ಮನೆಯಲ್ಲಿ ಗಲಾಟೆ ಮಾಡ್ತಿದ್ದಂತೆ. 3 ದಿನದಿಂದ ನವ್ಯಾಗೆ ಟಾರ್ಚರ್. ಕುರ್ಚಿಗೆ ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಕೊಲೆ. ಪತ್ನಿಯ ಮೇಲೆ ನಿತ್ಯವೂ ಶೀಲವನ್ನ ಶಂಕಿಸಿ ಗಲಾಟೆ ಮಾಡ್ತಾ ಇದ್ದಂತಹ ಪತಿ ಕಿರಣ್ ಇತ್ತೀಚೆಗೆ ಗಲಾಟೆಯನ್ನ ತುಸು ಜಾಸ್ತಿನೇ ಮಾಡಿದ್ದ. ಕಳೆದ 3 ದಿನದಿಂದ ಪತ್ನಿಯನ್ನ ಕುರ್ಚಿ ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಪರಮ ಪಿಶಾಚಿ ಕಿರಣ್ ಭೀಕರವಾಗಿ ಕೊಂದೇ ಬಿಟ್ಟಿದ್ದಾನೆ. ಇವತ್ತು ಮಧ್ಯಾಹ್ನ ಕೆಂಗೇರಿಯ ವಿಶ್ವೇಶ್ವರಯ್ಯ ಲೇಔಟ್ ನಲ್ಲಿ ಘಟನೆ ನಡೆದಿದ್ದು, ಕೊಲೆ ಮಾಡಿದ ಕಿರಣ್ ಎಸ್ಕೇಪ್ ಆಗಿದ್ದ. ಸ್ಥಳಕ್ಕೆ ಭೇಟಿ ಕೊಟ್ಟ ಕೆಂಗೇರಿ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಕಿರಾತಕ ಕಿರಣ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ತನ್ನನ್ನ ನಂಬಿ ಬಂದವಳನ್ನ ಚಿತ್ರಹಿಂಸೆ ಕೊಟ್ಟು ಸಾವಿನ ಹಾದಿ ತೋರಿಸಿದ್ದಾನೆ. ಪತ್ನಿಯನ್ನ ಕೊಲೆ ಮಾಡಿದ ಪಿಶಾಚಿ ಪತಿರಾಯ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.